ಸರ್ಕಾರಿ ನೌಕರರಿದ್ದಾರೆ. ಪ್ರತಿನಿತ್ಯ ನಾವು ನೂರಾರು ಜನನ ಭೇಟಿ ಮಾಡ್ತಿರ್ತೀವಿ, ನೂರಾರು ಸ್ಟ್ರೆಸ್ಸಲ್ಲಿ ಇರ್ತೀವಿ. ಪ್ರಾಬಬ್ಲಿ ಬೇರೆ ಯಾವುದೇ ಕೆಲಸ ಇದ್ರೂ ಸರ್ಕಾರ ಕೆಲಸದಲ್ಲಿರೋರಿಗೆ ಜಾಸ್ತಿ ಒತ್ತಡ ಇರುತ್ತೆ. ಜೊತೆಗೆ ನಮಗಿರೋ ಅಷ್ಟು ವರ್ಕ್ ಪ್ರೆಷರ್ ಇರ್ಬೋದು, ಬರ್ಡನ್ ಇರ್ಬೋದು, ಬೇರೆ ಇನ್ಯಾವುದೋ ಫೀಲ್ಡಲ್ಲೂ ಇರಲ್ಲ. ಆ ಕಾರಣದಿಂದ ನಮ್ಮ ಆರೋಗ್ಯ ನೋಡ್ಕೊಳೋದು ಅತಿ ಮುಖ್ಯವಾಗಿರುತ್ತೆ. ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರುವಂತಹ ನಮ್ಮ ಫ್ಯಾಮಿಲಿಗಳಿರುತ್ತೆ. ಜೊತೆಗೆ ಈ ಪ್ರತಿನಿತ್ಯ ಒತ್ತಡದ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಆ ಶಕ್ತಿ ಇರಬೇಕಾಗುತ್ತೆ. ಜೊತೆಗೆ ನಮಗೆ ಮಾನಸಿಕವಾಗಿ ಒಂದು ಸ್ವಸ್ಥತೆ ಬಹಳ ಮುಖ್ಯವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಏನು ಈ ರೀತಿಯಾದಂಥ ಕ್ರೀಡಾಕೂಟಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲ ನಮಗೆ ಒಂದೆರಡು ದಿನಗಳ ಕಾಲದ ಒಂದು ನೆಮ್ಮದಿ, ಜೊತೆಗೆ ಒಂದು ಮನಸ್ಸಿಗೆ ಒಂದು ಆಹ್ಲಾದಕರವಾದಂಥ ಒಂದು ವಿಶೇಷವಾದ ರಿಲ್ಯಾಕ್ಸೇಷನ್ ಕೊಡುತ್ತೆ. ಆ ಕಾರಣದಿಂದ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಶಿವಮೊಗ್ಗದಲ್ಲಿದೆ ಅಂತ ಹೇಳಿದ್ರು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ. ಅದಕ್ಕೆ ನೀವೆಲ್ಲರೂ ಭಾಗವಹಿಸಿ ಅಲ್ಲಿ ಕೂಡ ಎಲ್ಲರೂ ಪದಕಗಳನ್ನ ಗೆಲ್ಲಿ ರಾಮನಗರ ಒಂದು ಪತಾಕೆಯನ್ನು ರಾಜ್ಯ ಮಟ್ಟದಲ್ಲೂ ನೀವೆಲ್ಲರೂ ಎತ್ತಿಡಿರಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ, ಎಲ್ಲರೂ ಎಲ್ಲ ಕ್ರೀಡಾಕೂಟದಲ್ಲೂ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು. 2024-25ನೇ ಸಾಲಿನ ರಾಮನಗರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಈ ದಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕ್ರೀಡಾಕೂಟದಲ್ಲಿ 5 ತಾಲೂಕಿಂದ ತಾಲೂಕು ಮಟ್ಟದಲ್ಲಿ ಗೆದ್ದಂತ ಕ್ರೀಡಾಪಟುಗಳು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಬಾರಿ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪದಕಗಳನ್ನ ರಾಜ್ಯ ಮಟ್ಟದಲ್ಲಿ ಗಳಿಸಬೇಕು ಅಂತ ನಮ್ಮೆಲ್ಲ ಕ್ರೀಡಾಪಟುಗಳನ್ನ ನಾನು ಕೋರ್ಕೊಳ್ತಾ ಇದ್ದೀನಿ. ಎಲ್ಲ ತಾಲೂಕು ಅಧ್ಯಕ್ಷಗಳು 5 ತಾಲೂಕು ಅಧ್ಯಕ್ಷಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಈ ಬಾರಿಯ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಎಲ್ಲರ ಸಹಕಾರದಿಂದ ರಾಗಿ ಮುದ್ದೆ, ನಾವು ಅವರೆಕಾಳು ಸಾರನ್ನ ಮಾಡಿಸಿ ವಿಶೇಷವಾಗಿ ನಾಟಿ ಸ್ಟೈಲ್ ಅಲ್ಲಿ ಅಡುಗೆ ಮಾಡಿಸಿದ್ವಿ. ಎಲ್ಲರೂ ಕೂಡ ಸವಿಬೇಕು. ಈ ಒಂದು ಕ್ರೀಡಾಕೂಟದಲ್ಲಿ ಈ ದಿನ ಮತ್ತೆ ನಾಳೆ ಉಳಿದಂತ ಕ್ರೀಡಾಕೂಟಗಳನ್ನ ಮಾಡಿಸ್ತೀವಿ. ಅಥ್ಲೆಟಿಕ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಎಲ್ಲ ಇವೆಂಟ್ ಗಳನ್ನ ನಾವು ನಡೆಸ್ತಾ ಇದೀವಿ. ಈ ಸಂಗೀತ ಬೇರೆ ಬೇರೆ ಎಲ್ಲವನ್ನು ಕೂಡ ನಾವು ನಡೆಸ್ತಾ ಇದೀವಿ. ಎಲ್ಲ ಕ್ರೀಡಾಪಟುಗಳು ತಾಲೂಕು ಹಂತದಲ್ಲಿ ಗೆದ್ದಂತ ಕ್ರೀಡಾಪಟುಗಳು ಇದರ ಸದುಪಯೋಗವನ್ನ ಪಡಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನ ನಮ್ಮ ಜಿಲ್ಲೆಗೆ ತಂದುಕೊಡ್ಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ. ಸರ್, ಕ್ರೀಡಾಕೂಟ ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರ ನೌಕರರ ಏನು ಆರೋಗ್ಯ ಮತ್ತು ಅವರ ಒಂದು ದಿನದ ನೆಮ್ಮದಿಗೋಸ್ಕರ ಮಾಡ್ತಾ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲಾ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರನ್ನ ಪುನಶ್ಚೇತನ ಮಾಡ್ಲಿಕ್ಕೆ ಈ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಅನುಕೂಲ ಆಗ್ತಾ ಇದೆ. ಅದರಿಂದ ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ.